ಹಾಯ್ ಎಲ್ಲ ಫ್ರೆಂಡ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂತೀನಿ. ನಾನು ನಿಮ್ಮ ನಿತಿನ್. ಈ ವಿಡಿಯೋದಲ್ಲಿ ನಾವು AC ಟು DC ಅಂದ್ರೆ AC ಕರೆಂಟ್ ಮತ್ತೆ DC ಕರೆಂಟ್ ಏನಂತ ತಿಳ್ಕೊಳ್ಳೋಣ ಬನ್ನಿ. AC ಕರೆಂಟ್ ಬಂದು ಆಲ್ಟರ್ನೇಟಿವ್ ಕರೆಂಟ್ ಅಂದ್ರೆ ಅದು ಹೈ ಲೆವೆಲ್ ಕರೆಂಟ್, ಅಂದ್ರೆ ಅದು ತುಂಬಾ ಕರೆಂಟ್ ನ ಫ್ಲಕ್ಚುವೇಟ್ ಮಾಡುತ್ತೆ. ಅಂದ್ರೆ ಅದನ್ನ ನೀವು ಹ್ಯೂಮನ್ಸ್ ಯಾವುದೇ ಕಾರಣಕ್ಕೂ ನಾವು ಆ ಕರೆಂಟ್ ನ ಟಚ್ ಮಾಡಕ್ ಕೂಡ ಆಗಲ್ಲ. ಅದನ್ನ AC ಕರೆಂಟ್ ಅಂತಾರೆ. DC ಕರೆಂಟ್ ಬಂದು ಅಂದ್ರೆ ಎಕ್ಸಾಂಪಲ್ ನೀವು ಫೋನ್ ಚಾರ್ಜಿಂಗ್ ಆಗಿರ್ಬೋದು, ಈಗ ಲ್ಯಾಪ್ಟಾಪ್ ಚಾರ್ಜಿಂಗ್ ಹಾಕಿರ್ಬೋದು, ಅದೆಲ್ಲ ತುಂಬಾ ಲೋ ಲೆವೆಲ್ ಕರೆಂಟ್. ಅಂದ್ರೆ ನೀವು 5 ವೋಲ್ಟೇಜ್ ಆಗಿರ್ಬೋದು, 12 ವೋಲ್ಟೇಜ್ ಆಗಿರ್ಬೋದು, ಅಷ್ಟು ಸಪ್ಲೈ ಬರುತ್ತೆ. ಈ AC ಕರೆಂಟ್ ಅಲ್ಲಿ 120 ವೋಲ್ಟೇಜ್, 240 ವೋಲ್ಟೇಜ್, 1000 ವೋಲ್ಟೇಜ್ ಆ ತರ AC ಕರೆಂಟ್ ಅಲ್ಲಿ ಇರುತ್ತೆ. ದೆನ್ AC ಟು DC ಕನೆಕ್ಟ್ ಮಾಡೋದು ಹೇಗಂದ್ರೆ, ನಮ್ AC ಕರೆಂಟ್ ಅಲ್ಲಿ ಒಂದಷ್ಟು AC ಕರೆಂಟ್ ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ DC ಕರೆಂಟ್ ಈಗ ನೀವು ಯಾವ್ದಾನ ಒಂದಷ್ಟು ಚಾರ್ಜಿಂಗ್ ವೇಸ್ ನೋಡಿರ್ಬೋದು. ಈ ಚಾರ್ಜಿಂಗ್ ಹಾಕ್ಬೇಕಾದ್ರೆ ನೀವು ಅದರಿಂದ ಇನ್ಪುಟ್ 140 ವೋಲ್ಟೇಜ್ ಒಳಗ ಇಲ್ಲಾಂದ್ರೆ ಮೇಲೆ ಇರ್ಬೋದು. ಆದ್ರೆ ನೀವು ಆ ಚಾರ್ಜಿಂಗ್ ಆಗ್ಬೇಕಂದ್ರೆ ಅದು ಔಟ್ಪುಟ್ ಎಷ್ಟು ಬರುತ್ತೆ ಅಂತ ನೀವು ಬೇಕಂದ್ರೆ ಚೆಕ್ ಮಾಡಿ ನೋಡಿ. ಅದು 12 ವೋಲ್ಟೇಜ್, 5 ವೋಲ್ಟೇಜ್, 8 ವೋಲ್ಟೇಜ್, ಅಂದ್ರೆ ಆ ಬ್ಯಾಟ್ರಿ ಆ ಸರ್ಕ್ಯೂಟ್ ಬಿಲ್ಡ್ ಇದ್ರ ತಕ್ಕಾದಂಗೆ ಆ ಪವರ್ ಸಪ್ಲೈ ಔಟ್ಪುಟ್ ನ ಅವರು ಬಿಲ್ಡ್ ಮಾಡಿರ್ತಾರೆ. ಅದನ್ನೇ AC ಟು DC ಕರೆಂಟ್ ನ ಪವರ್ ಸಪ್ಲೈ ಮಾಡೋದು. ನೀವು ಇದೇ ತರ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.